ನನ್ನ ಹೆಸರು ಕೃತಿಕಾ. ನಾನು ಬ್ಯಾಚ್ ALJ 438 ಸ್ಯಾಟರ್ಡೆ ಸಂಡೇ 10 to 11 AM ಬ್ಯಾಚ್ಗೆ ಸ್ಟೂಡೆಂಟ್. ನನ್ನ ಟೀಚರ್ ಕೋಆರ್ಡಿನೇಟರ್ ಹೆಸರು ಜನಾರ್ದನ AL. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಜನಾರ್ದನ್ ಅವರೇ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ರೋಹಿಣಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಣ್ಣಲಿ ಚಲಿಯ. ನಮಸ್ಕಾರ, ಶುಭೋದಯ, ಶುಭ ಮಧ್ಯಾಹ್ನ, ಶುಭ ಸಂಜೆ, ಎಸ್ ದ ಕೇಸ್ ಮೇ ಬಿ. ಆಸ್ಕಿಂಗ್ ನಿಮ್ಮ ಹೆಸರು ಏನು, ನಿಮ್ಮ ಮನೆ ಎಲ್ಲಿದೆ, ಹೇಗಿದ್ದೀರಾ, ಆ್ಯಂಡ್ ರೆಸ್ಪಾಂಡಿಂಗ್ ಬೈ ಸೇ ನಾನು ಚೆನ್ನಾಗಿದ್ದೀನಿ, ನಮ್ಮ ಮನೆ ಕ್ಲಬ್ ಹೌಸ್ನ ಹತ್ತಿರ ಇದೆ. ಗೋಯಿಂಗ್ ಟು ಅ ಶಾಪ್ ಆ್ಯಂಡ್ ಆಸ್ಕಿಂಗ್ ಹಾಲು ಇದೆಯಾ, ಆರ್ ಹಾಫ್ ಲೀಟರ್, ಅರ್ಧ ಲೀಟರ್ ಹಾಲು ಕೊಡಿ, ಹಾಲು ಎಷ್ಟು, ನಾನು ಪ್ರಯತ್ನ ಮಾಡುತ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನ್ಶುಲ್. ನನ್ನ ಮನೆ ಕಾಡುಬಿಸನಹಳ್ಳಿರಲ್ಲಿದೆ. ನನ್ನ ಬ್ಯಾಚ್ ಸಂಖ್ಯೆಗೆ ALJ 438. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉಷಾ ಮತಿಕೃಷ್ಣ. ನಾನು ಬೆಂಗಳೂರಿನಲ್ಲಿ 2010 ಇದ್ದೇನೆ. ನಾನು ಈಗ ನನ್ನ ವರ್ಕ್ ಪ್ಲೇಸಲ್ಲಿ ಎಲ್ಲ ಸ್ಟಾಫ್ಸಲ್ಲಿ ಕನ್ನಡಲ್ಲೂ ಮಾತಾಡ್ತೀನಿ. ಸೊ ನನಗೂ ತುಂಬ ಸಂತೋಷವಾಗಿ ಆ್ಯಂಡ್ ಮತ್ತು ಇನ್ನೊಂದು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡಬೇಕು. ಲಾಸ್ಟ್ ವೀಕ್ ದಸರಾ ಹಬ್ಬ ಸಮಯದಲ್ಲಿ ನಾನು ಒಂದು ನರ್ಸರಿಗೆ ಹೋಗಿದ್ದೀನಿ. ಅಲ್ಲಿ ಸೇಲ್ಸ್ ವುಮೆನ್ ಹತ್ರ ನಾನು ಹಿಂದಿನಲ್ಲಿ ಮಾತಾಡ್ತೀನಿ. ಬಟ್ ಅವ್ರಿಗೆ ತುಂಬ ಜಾಸ್ತಿ ಹಿಂದಿ ಬರಲ್ಲ ಆ್ಯಂಡ್ ಅವರು ಸ್ಟ್ರಗಲ್ ಮಾಡೋದು ನೋಡಿಬಿಟ್ಟು ನಾನು ಕನ್ನಡದಲ್ಲಿ ಮಾತಾಡ್ತೀನಿ. ಅವರಿಗೆ ತುಂಬ ಸಂತೋಷ ಮಾಡ್ತಾರೆ ಆ್ಯಂಡ್ ಅವರು ಹ್ಯಾಪಿನೆಸ್ ನೋಡಿ ನನಗೆ ಕೂಡ ತುಂಬ ಹ್ಯಾಪಿ ಆಯಿತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶೋಭಾ ವಾಸುದೇವನ್. ಇಂದು ನಾನು ಕನ್ನಡ ಮಾತನಾಡಬಲ್ಲೆ. ನಿಮ್ಮ ಊರು ಯಾವುದು? ನಮ್ಮ ಊರು ಹೈದರಾಬಾದು. ನಿಮಗೆ ಎಷ್ಟು ಮಕ್ಕಳು? ನಿಮ್ಮ ಮನೆ ಎಲ್ಲಿದೆ? ಬನ್ನಿ ನಮ್ಮ ಮನೆ, ಕುಳಿತುಕೊಳ್ಳಿ. ಅಂಗಡಿಗೆ ಹೋಗಿ ಹಾಲು, ಮೊಸರು, ತಿಂಡಿ ಸಾಮಗ್ರಿ ಸುಲಭವಾಗಿ ಖರೀದಿಸಬಹುದು. ಈಗ ನನಗೆ ಕನ್ನಡ ಸಮಾಚಾರ, ಕನ್ನಡ ಚಲನಚಿತ್ರಗಳು ಅರ್ಥ ಆಯಿತು. ಅವರ ಗುರು ಶ್ರೀ ತುಕಾರಾಮ್ ಅವರೇ, ಮುಂದಿನ 5 ರಿಂದ 6 ತಿಂಗಳಲ್ಲಿ ನಾನು ಕನ್ನಡ ಆತ್ಮವಿಶ್ವಾಸದಿಂದ ಮಾತಾಡುತ್ತೇನೆ. ಖಂಡಿತ ಮಾತಾಡುತ್ತೇನೆ. ಧನ್ಯವಾದಗಳು. ನಮಸ್ಕಾರ, ನಾನು ಶಾಂತ. ನಮ್ಮ ಊರು ಕೇರಳ. ನಾನು ಬೆಂಗಳೂರು 3 ವರ್ಷ ಆಯಿತು. ನಮ್ಮ ಮಗಳು ಕುಟುಂಬ ನನ್ನ ಮನೆಯಲ್ಲೇ ಪಕ್ಕದೇ ಇದೆ. ಈ ಕನ್ನಡ ತರಗತಿ ಶುರು ಆಯಿತು ನಂತರ ಸ್ವಲ್ಪ ಕಾನ್ಫಿಡೆನ್ಸ್ ಆಯಿತು. ಧನ್ಯವಾದಗಳು ತುಕಾರಾಮ್ ಸರ್. ನಾನು ಕನ್ನಡದಲ್ಲಿ ಮಾತನಾಡ ಪ್ರಯತ್ನಿಸುತ್ತೇನೆ. ಈಗ ನಾನು ಮನೆಯಲ್ಲೇ ಕನ್ನಡ ಮಾತಾಡ್ತೇನೆ. ಖಂಡಿತ ಸ್ವಲ್ಪ ದಿನ ನಂತರ ನಾನು ಜಾಸ್ತಿ ಕನ್ನಡ ಮಾತಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೀನಾಕ್ಷಿ. ನನ್ನ ಊರು ಬ್ಯಾಂಗ್ಳೂರು. ಇದು ಸ್ವಲ್ಪ ಕಷ್ಟ ಆಯಿತು. ನಾನು ವೆಡ್ಡಿಂಗ್ ಕೊರಿಯೋಗ್ರಾಫರ. ಸೊ ನಲ್ಲಿ ಪೇಯ್ಡ್ ಕ್ಲಾಸ್ ಮಾಡಿದ್ದೆ. ಆಮೇಲೆ ಕೂಡ 10-15% ನನಗೆ ಕನ್ನಡ ಅಂಡರ್ಸ್ಟ್ಯಾಂಡೇಬಲ್. ಈಗ 2 ತಿಂಗಳು ನನ್ನ ಈ ಕನ್ನಡ ತರಗತಿ ಜಾಯಿನ್ ಮಾಡಿ 80-85% ನನಗೆ ಕನ್ನಡ ಗೊತ್ತು ಆ್ಯಂಡ್ ಸ್ವಲ್ಪ ಜಾಸ್ತಿ ಕನ್ನಡ ಕಾನ್ಫಿಡೆನ್ಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ವೇತಾ. ನನ್ನ ಊರು ಚೆನ್ನೈ ಸಿಟಿ, ತಮಿಳುನಾಡು. ನಾನು ಬೆಂಗಳೂರಿನಲ್ಲಿ 8 ವರ್ಷವರೆ ಮಗ LKG ಅಧ್ಯಯನ ಮಾಡುತ್ತಿದ್ದೀನಿ. ನನ್ನ ಶಿಕ್ಷಕ ತುಕಾರಾಮ್ ಸರ್ ಅವರು ಕನ್ನಡ ಅಧ್ಯಯನ ಮಾತಾಡಲು ಮಕರಂದ ಕನ್ನಡ ತರಗತಿ
ಉತ್ತಮ ಅವಕಾಶ. ಧನ್ಯವಾದಗಳು. ನಮಸ್ಕಾರ. ಕನ್ನಡ ಭಾಷಾ ತರಗತಿ ತುಂಬ ಚೆನ್ನಾಗಿದೆ. ಸುಮನ ಮೇಡಮ್ ಅವರೇ ನಮಗೆ ಶಾಲಾ ವಿದ್ಯಾರ್ಥಿಗಳಂತೆ ತಾಳ್ಮೆ ಮತ್ತು ಪ್ರೀತಿಯಿಂದ ಪಾಠ ಮಾಡುತ್ತಿದ್ದಾರೆ. ಕೇರಳದ ನನ್ನ ಹೆಸರು ರಮೇಶ್ ಕುಮಾರ್ ಮತ್ತು ನಾನು ಕಳೆದ 10 ವರ್ಷಗಳಿಂದ ಬ್ಯಾಂಗ್ಳೂರಿನಲ್ಲಿ ವಾಸಿಸುತ್ತಿದ್ದೇನೆ. ತರಗತಿಗೆ ಸೇರಿದ ನಂತರ ನಾನು ಕರ್ನಾಟಕದ ಜನರಿಗೆ ಹೆಚ್ಚು ಹತ್ತಿರವಾಗಿದ್ದೇನೆ ಮತ್ತು ಪ್ರೀತಿಸುತ್ತೇನೆ. ಇಲ್ಲಿಯವರೆಗೆ ನಾನು ವಿಚಿತ್ರ ಸ್ಥಳದಲ್ಲಿ ವಾಸಿಸುತ್ತಿದ್ದೇನೆ ಎಂದು ಭಾವಿಸಿದೆ. ಆದರೆ 2 ತಿಂಗಳಲ್ಲಿ ಗಮನಾರ್ಹ ಬದಲಾವಣೆಗಳು ಸಂಭವಿಸಿವೆ. ಇದು ಆಶ್ಚರ್ಯಕಾರಿಯಾಗಿದೆ. ಈ ಯೋಜನೆಯನ್ನು ಪ್ರಾರಂಭಿಸಿದ ಜನರಿಗೆ ಎಷ್ಟು ಅಭಿನಂದನೆಗಳು ಸಾಕಾಗುವುದಿಲ್ಲ. ತುಂಬ ಸಂತೋಷ ಮತ್ತು ತುಂಬ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಾರ್ಜ್. ನಾನು ಕಳೆದ 6 ವರ್ಷಗಳಿಂದ ಬ್ಯಾಂಗ್ಳೂರಿನಲ್ಲಿ ವಾಸಿಸುತ್ತಿದ್ದೇನೆ. ಆದರೆ ನನಗೆ ಕನ್ನಡ ಮಾತನಾಡಲು ಬರುತ್ತಿರಲಿಲ್ಲ. ಆದ್ದರಿಂದ BF ನಡೆಸುವ ಕನ್ನಡ ತರಗತಿಗಳಿಗೆ ಸೇರಲು ನನಗೆ ತುಂಬ ಸಂತೋಷವಾಯಿತು. ತರಗತಿ ವಾರಿಗೆ 2 ಬಾರಿ ಇದೆ. ನಮ್ಮ ಶಿಕ್ಷಕಿ ಸುಮನಾ ಅವರೇ ತುಂಬ ಚೆನ್ನಾಗಿ ಕಲಿಸುತ್ತಾರೆ. ಅವರೇ ತುಂಬ ತಾಳ್ಮೆಯಿಂದಿರುತ್ತಾರೆ. ತರಗತಿ ತುಂಬ ಇಷ್ಟಪಡುತ್ತೇನೆ. ಈ ತರಗತಿಗಳು ಮುಗಿದ ನಂತರ ನಾನು ಸುಧಾರಿಸಲು ಕನ್ನಡ ಮಾತನಾಡುತ್ತಲೇ ಇರುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಕೇಶ್. ಇವತ್ತು ನಾನು ಮಾತನಾಡುತ್ತೇನೆ ಸ್ವಲ್ಪ ಕನ್ನಡ. ಭವಿಷ್ಯದಲ್ಲಿ ನನ್ನ ಪ್ರಯಾಸ ತುಂಬ ಕನ್ನಡ ಮಾತಾಡುತ್ತೇನೆ. ನಮ್ಮ ಅಧ್ಯಾಪಿಕ ಸುಮನಾ ಅವರೇ ತುಂಬ ಧನ್ಯವಾದ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ. ನಾನು ಮಮಿತಾ. ನನಗೆ ಕನ್ನಡ ಕಲಿಯಲು ಅವಕಾಶ ಕೊಟ್ಟಿದ್ದಾಗೆ ಧನ್ಯವಾದಗಳು. 20 ರೂಪಾಯಿ ಕೊಡಿ, ಚೇಂಜ್ ಇಲ್ಲ. ರಿಸೆಪ್ಷನ್ನಲ್ಲಿ ವೇಟ್ ಮಾಡಿ, ಕುಳಿತುಕೊಳ್ಳಿ, ಬನ್ನಿ, BP ಚೆಕ್ ಮಾಡಿ. ನಮಸ್ಕಾರ ಡಾಕ್ಟರ್, ಹೇಗಿದ್ದೀರಾ? ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಸ್ವಲ್ಪ ನೀರು ಬೇಕು, ನೀರು ಕೊಡಿ. ಶುಭೋದಯ. ನಾನು ಡಾಕ್ಟರ್ ಫಜೀಲತ್. ಹೇಗಿದ್ದೀರಾ? ಹುಷಾರಲ್ಲ? ಏನಾಯಿತು? ಈ ಮಾತ್ರೆ ತಗೊಳ್ಳಿ, ಅದು ತಗೋಬೇಡ, ಇದು ತಿನ್ನಬೇಕು, ಅದು ತಿನ್ನಬೇಡ. ಆರೋಗ್ಯಕ್ಕೆ ಯಾವ ಜೀವನ ವಿಧಾನ ಒಳ್ಳೆಯ ಯಾವುದು? 4-5 ದಿವಸ ಬಿಟ್ಟು ಬನ್ನಿ. ನಮ್ಮ ಮಕ್ಕಳನ್ನ ಕರ್ಕೊಂಡು ಬನ್ನಿ, ಅವ್ರನ್ನ ಕರ್ಕೊಂಡು ಬನ್ನಿ. ನಮ್ಮ ಶಿಕ್ಷಕರೇ ವಿಜಯಶ್ರೀ ಅವರು, ನಮ್ಮ ಶಿಕ್ಷಕರಿಗೆ ವಿಶೇಷ ಧನ್ಯವಾದ. ಇನ್ನೊಂದು ವಿಷಯ, ನಮಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ಆರ್ಗನೈಸೇಷನ್ಗೆ ಇನ್ನೊಂದು ಸಾರಿ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ಜ್ಯೋತಿ ಕೃಷ್ಣಮೂರ್ತಿ. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹೇಗಿದ್ದೀರಾ? ಬಂದೀರಾ? ಯಾವಾಗ ಬಂದ್ರಿ? ಎಲ್ಲಿ ಹೋಗಿದ್ರಿ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಕ್ ಪ್ರಧಾನ್. ನನ್ನ ಹೆತ್ತೂರು ಮುಂಬೈ. ನಾನು ಶೋಭಾ ನಗರದಲ್ಲಿ ವಾಸಿಸುತ್ತಿದ್ದೇನೆ. ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ಕೌಸಲ್ಯ. ನನ್ನ ವಯಸ್ಸು 65. ನಾನು ಅನೆಸ್ಥೆಟಿಸ್ಟ್ ಬೈ ಪ್ರೊಫೆಷನ್. ನಾನು 2008 ಬೆಂಗಳೂರಿಗೆ ಶಿಫ್ಟ್ ಆಗತ್ತೆ. ನಮ್ಮ ಅದೃಷ್ಟ ನಿಕ್ಕು ಮಕರಂತ ಕ್ಲಾಸ್ ಟ್ರೈನಿಂಗ್ ಜಾಯಿನ್ ಮಾಡಿದ್ದೆ. ಸಿಲೆಬಸ್ ತುಂಬ ಚೆನ್ನಾಗಿದೆ. ನಮಗೆ ತುಂಬ ಒಳ್ಳೆ ಟೀಚರ್ ಸಿಕ್ಕಿದ್ರು. ಸಿಂಪಲ್ ಆಗಿ ಕಲಿಸಿಕೊಡುತ್ತಾರೆ. ತುಂಬ ಸಂತೋಷ. ನಮ್ಮ ವಿಜಯಶ್ರೀ ಮ್ಯಾಮ್ ಅವರಿಗೆ ತುಂಬ ಧನ್ಯವಾದಗಳು. ಮಕರಾಂತ ಟೀಮ್ಗೆ ಧನ್ಯವಾದಗಳು. ಎಲ್ಲರಿಗೂ ಮಹಾನವಮಿಯ ಶುಭಾಶಯಗಳು. 4ನೇ ಹಾಗೂ ಅಂತಿಮ ದಿನದ ಸಂಭ್ರಮಾಚರಣೆಗೆ ನಿಮ್ಮೆಲ್ಲರಿಗೂ
ಸ್ವಾಗತ ಸುಸ್ವಾಗತ. ಮಾ ದುರ್ಗೆಯ ಪದತಳದಲ್ಲಿ ನಮಿಸುತ್ತ ತಾಯಿಯ ಆಶೀರ್ವಾದಗಳೊಂದಿಗೆ ಈಗ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಕನ್ನಡ ಕಲಿಕೆಯು ಇಂಥವರೆಗೆ ಒಳ್ಳೆ ಅನುಭವ ಆಗಿದೆ. ಇನ್ನು ಮುಖ್ಯವಾಗಿ ತರಗತಿಯಲ್ಲಿ ನಡೆಯುವ ಕನ್ನಡ ಸಂಭಾಷಣೆಗಳು ನಮ್ಮ ಜನಸಮ್ಮುಖ ಮಾತಾಡುವ ಧೈರ್ಯ ನಿರ್ಮಿಸುವುದಕ್ಕೆ ಬಲವಾಗುತ್ತವೆ. ನಮಸ್ಕಾರ, ಶುಭ ಸಾಯಂಕಾಲ. ನಮ್ಮ ಹೆಸರು ಸುಜಾತ. ನಾನು ವಿಜಯಶ್ರೀ ಮ್ಯಾಮ್ ಕ್ಲಾಸ್ನಲ್ಲಿ ಇದ್ದೀನಿ. ನಾವೆಲ್ಲ ಕನ್ನಡ ಕಲ್ತ್ಕೊಳ್ತಾ ಇದ್ದೀವಿ. ಮಾತಾಡೋಕ್ಕೂ ಪ್ರಯತ್ನ ಮಾಡ್ತಾ ಇದ್ದೀವಿ. ವಾಕ್ಯಗಳೂ ಮಾಡ್ತಾ ಇದ್ದೀವಿ ಕನ್ನಡನಲ್ಲಿ. ನಾವೆಲ್ಲ ತುಂಬ ಹಸಿ ಖುಷಿನಲ್ಲಿ ಕನ್ನಡ ಕಲ್ತ್ಕೊಳ್ತಾ ಇದ್ದೀವಿ. ನಾವು ಎಲ್ಲರೂ ಕನ್ನಡ ನಾವು ಕೆಲಸದ ಜೊತೆ ಸ್ವಲ್ಪ ಇವಾಗ ಮಾತಾಡ್ತಾ ಇದ್ದೀವಿ. ಎಲ್ಲೇನ ಅಂಗಡಿ ಹೋಗಿದ್ರೇನು ಸ್ವಲ್ಪ ಕನ್ನಡದಲ್ಲಿ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ತುಂಬ ಧನ್ಯವಾದ. ನಮಸ್ಕಾರ. ನನ್ನ ಹೆಸರು ಅಮೋಲ್ ನೆವಾಸ್ಕರ್. ನಾನು ಕೊಡಿಗೆಹಳ್ಳಿಯ ಶ್ರೀರಾಮ್ ಶ್ರೇಯಸ್ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದೇನೆ. ನನ್ನ ಮಾತೃಭಾಷೆ ಮರಾಠಿ ಮತ್ತು ನನ್ನ ಊರು ಇಂದೋರ್ ಇದೆ. ಕನ್ನಡ ತರಗತಿಯಲ್ಲಿ ನಮಗೆ ತುಂಬಾ ಉತ್ತಮ ಅನುಭವಿತ್ತು. ಬೆಂಗಳೂರು ಅಪಾರ್ಟ್ಮೆಂಟ್ ಫೆಡರೇಷನ್ ಅವರ ಉತ್ತಮ ಪ್ರಯತ್ನಕ್ಕಾಗಿ ನನ್ನ ಹೃದಯದಿಂದ ಧನ್ಯವಾದಗಳು. ನಮ್ಮ ಟೀಚರ್ ಮೇಡಮ್ ಮಂಜುಳಾ ರಾವ್ ಅವರ ಅತ್ಯುತ್ತಮ ತರಬೇತಿಯಾಗಿ ವಿಶೇಷ ಧನ್ಯವಾದಗಳು. ಅವರು ತುಂಬಾ ಪೇಷಂಟ್ಲಿ ನಮ್ಮನ್ನೆಲ್ಲ ಹ್ಯಾಂಡಲ್ ಮಾಡಿದ್ದೆ. ಕನ್ನಡ ಸಂಭಾಷಣೆಯ ಅವಧಿಗಳು ನಮಗೆ ವಿಶೇಷವಾಗಿ ಸಹಾಯಕವಾಗಿದ್ದವು. ಈ ಕನ್ನಡ ತರಗತಿಯು ನಮ್ಮ ಶಬ್ದಕೋಶವನ್ನು ಹೆಚ್ಚಿಸಿದೆ. ಇದು ಕನ್ನಡದಲ್ಲಿ ಮಾತನಾಡುವ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ. ಅವರ ಉತ್ತಮ ಇನಿಷಿಯೇಟಿವ್ಗಾಗಿ ಆರ್ಗನೈಸರ್ಸ್ಗೆ ಮತ್ತೊಮ್ಮೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮೊದಲ ನಾನು ನನ್ನ ಬಗ್ಗೆ ಹೇಳುತ್ತೀನಿ. ನನ್ನ ಹೆಸರು ಮಹೇಶ್ವರಿ ಜಯರಾಜ್. ನನಗೆ 2 ಮಕ್ಕಳಿದ್ದಾರೆ. 2 ಬೆಂಗಳೂರಿನಲ್ಲಿ ಇದ್ದಾರೆ. ನನಗೆ ಕನ್ನಡ ಕಲಿಯೋಕ್ಕೆ ತುಂಬ ಇಷ್ಟ. ಅದಕ್ಕೆ ಕನ್ನಡ ತರಗತಿಗೆ ಸೇರಿಕೊಂಡಿದೆ. ನಮಗೆ ಕನ್ನಡ ಕಲಿಯೋಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದ ಕನ್ನಡ ಗವರ್ಮೆಂಟ್ಗೆ ಧನ್ಯವಾದ ಹೇಳ್ತೀನಿ. ನಮ್ಮ ಕ್ಲಾಸ್ ಟೀಚರ್ ಭೀಮಾಸಂಗರ್ ಅವರು ಒಳ್ಳೆಯವರು. ಅವರು ಕ್ಲಾಸಲ್ಲಿ ಎಲ್ಲರಿಗೂ ಅರ್ಥವಂತಂದ ಚೆನ್ನಾಗಿ ನಿಧಾನವಾಗಿ ಇಂಡಿವಿಜುವಲ್ ಆಗಿ ಕಲಿಸುತ್ತಾರೆ. ಎಲ್ಲ ಕಲಿಸಿದ್ದಾರೆ. ಉತ್ತರಗಳನ್ನು ವಿವರಿಸ್ತಾರೆ. ನನಗೆ ಈಗ ಸ್ವಲ್ಪ ಕನ್ನಡ ಬರ್ತಿತ್ತೆ. ಅಂಗಡಿಗೆ ಹೋಗಿದ್ರೆ ಕನ್ನಡದಲ್ಲಿ ಮಾತಾಡೋ ಶುರು ಮಾಡಿದೆ. ಈಗಲೂ ಕನ್ನಡದಲ್ಲಿ ಮಾತಾಡ ಪ್ರಯತ್ನ ಮಾಡಿದೆ. ತಪ್ಪುಗಳು ಇರ್ತಿರೆ ಕ್ಷಮಿಸಿ. ಧನ್ಯವಾದಗಳು.